ಈಗ ಭಾಳ ಚರ್ಚಿತ ಆಗ್ತಾ ಇರೋದು ಮನೆಗಾಗಿ ಕಾಸು ಈಗ ಭಾಳ ಚರ್ಚಿತ ಆಗ್ತಾ ಇದೆ. ನಾವೇನಾನ ಆಪಾದನೆ ಮಾಡಿದ್ರೆ ಮಾಧ್ಯಮದವರು ಹೋಗಿ ಕೇಳಿದ್ರೆ ಸಿದ್ದರಾಮಯ್ಯ ಹೇಳ್ತದೆ, ಏನು ಬಿ ಜೆ ಪಿಯನ್ನ ನೀನು? ಅದೇ ಪ್ರಶ್ನೆ ಯಾಕೆ ಕೇಳ್ತೀಯ? ಅವ್ರು ಹೇಳೋದು ಬಿ ಜೆ ಪಿಯವರು ಹೇಳೋದೆಲ್ಲ ಸುಳ್ಳು, ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತಾಯಿದ್ರು. ಸಿದ್ದರಾಮಯ್ಯನ ಡೈಲಾಗ್ ಇದು. ಈಗ ನಾವು ಹೇಳ್ತಾ ಇಲ್ಲ, ಈಗ ಬಿ ಆರ್ ಪಾಟೀಲ್, ಕರೆಕ್ಟಾ? ಬಿ ಆರ್ ಪಾಟೀಲ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಿ ಆರ್ ಪಾಟೀಲ್ ಅವರು ಮಾಧ್ಯಮದಲ್ಲಿ ಆಡಿಯೋನು ಕೂಡ ಬಂದಿದೆ. ಅದು ಬೋಗಸ್ ಅಂತ ಹೇಳೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ನನಗಿರೋವಂಥ ಮಾಹಿತಿ ಪ್ರಕಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರು ಒಪ್ಪಿಲ್ಲ. ಇಮಿಡಿಯೇಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರು ಹೇಳ್ಬಿಟ್ಟಿದ್ದಾರೆ, ಇದು ನನ್ನದೇ, ಆಡಿಯೋ ನನ್ನದೇ ಅಂತ ಹೇಳಿದ್ದಾರೆ. ಅದಕ್ಕೆ ಗಲಿಬಿಲಿ ಔಟಿದೆ. ಇಲ್ಲಾಂದರೆ ಅದನ್ನು ಒಂದು ತನಿಖೆ ಕೊಟ್ಬಿಟ್ಟು ಒಂದು 6 ತಿಂಗಳು 1 ವರ್ಷನ ಪೆಂಡಿಂಗ್ ಇಡಕ್ಕೆ ಮಾಡಿದ್ರು ಐಡಿಯಾ. ಈಗ ನನ್ನದೇ ಅಂತ ಹೇಳಿದ್ದಾರೆ. ಅವ್ರು ಅಷ್ಟಕ್ಕೆ ಸುಮ್ಮನೆ ಆಗಿಲ್ಲ. ಬಿ ಆರ್ ಪಾಟೀಲ್ ಅವ್ರೇನು ಹೇಳಿದ್ದಾರೆ? ತನಿಖೆ ನಡಿಬೇಕು, ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಅವರೇ ಆಗ್ರಹ ಮಾಡಿದ್ದಾರೆ. ವಿರೋಧ ಪಕ್ಷ ಆಗ್ರಹ ಮಾಡಬೇಕಾಯಿತು. ಕಾಂಗ್ರೆಸ್ ಶಾಸಕರು ಅವರೇ ಆಪಾದನೆಯನ್ನು ಮಾಡಿದ್ದಾರೆ. ಇವತ್ತು ಅವರ ಆಪ್ತ ಜಮೀರ್ ಅಹ್ಮದ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಇದೇ ಕಾರ್ಪೊರೇಷನಲ್ಲಿ ಇದ್ದರು ಮೋಸ್ಟ್ಲಿ ಅವರು ನೇರವಾಗಿ ಅವ್ರ ಮೇಲೇ ಆಪಾದನೆ ಮಾಡಿದ್ದಾರೆ. ಮತ್ತು ಬಿ ಆರ್ ಪಾಟೀಲ್ ಬಗ್ಗೆ ಯಾರು 2 ಮಾತು ಹೇಳೋಕ್ಕಾಗಲ್ಲ. ಅವರ ನಡೆ ನುಡಿ ಬಗ್ಗೆ ಯಾರು 2 ಮಾತು ಹೇಳೋಕ್ಕಾಗಲ್ಲ. ಭಾಳ ಹಿರಿಯ ಶಾಸಕರವರು, ಭಾಳ ಹಿರಿಯರು, ಭಾಳ ಗೌರವಾನ್ವಿತರು. ಮೇಲ್ಮನೆ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ. ಮೇಲ್ಮನೆ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ. ಈಗ ರಾಜ್ಯದ ನೀತಿ ಆಯೋಗದ ಉಪಾಧ್ಯಕ್ಷರು. ಯಾವುದು? ನೀತಿ ಆಯೋಗದ ಉಪಾಧ್ಯಕ್ಷರು. ನೀತಿ ಹೇಳೋದು, ಅದರ ಉಪಾಧ್ಯಕ್ಷರು ಅಂದರೆ ಸತ್ಯ ಹೇಳೋವಂಥದ್ದು. ಅವ್ರನ್ನ ನೇಮಕ ಮಾಡಿರೋದೇ ಮುಖ್ಯಮಂತ್ರಿಗಳೇ ಅವ್ರನ್ನ ನೇಮಕ ಮಾಡಿರೋದು. ಈಗ ಮುಖ್ಯಮಂತ್ರಿ ನೇಮಕ ಮಾಡಿರೋರೆ ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಯಾರು ನೇಮಕ ಮಾಡಿದಾರೋ ಅವ್ರ ಮೇಲೇ ಅದು. ಈಗ ಸಿದ್ದರಾಮಯ್ಯನವರು ಮೂಕ ರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಹೋಗಿ ಮೂಕ ರಾಮಯ್ಯ ಒಂದು ಆಕ್ಷನ್, ಒಂದೇ ಒಂದು ಮಾತೇನಾನ ಬಂತ? ಬೇರೆ ವಿಚಾರ, ಮೋದಿ ವಿಚಾರ ಬಂದಿದ್ರೆ ಏನು ಮುಂದೆ ಓಡೋರು. ಮೋದಿ ವಿಚಾರ, ಮಾನ ಮರ್ಯಾದೆ ಇದೆಯಾ, ಏನೇನು ಮಾತುಗಳಾಡೋರು. ಈಗ ಮೂಕ ರಾಮಯ್ಯ. ಆಮೇಲೆ ಬಿ ಆರ್ ಪಾಟೀಲ್ ಇನ್ನೊಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇನಾದರೂ ಬಾಯಿ ಬಿಟ್ಟರೆ ಈ ಸರ್ಕಾರ 3 ದಿನ ಉಳಿಯಲ್ಲ ಅಂತ ಹೇಳಿದ್ದಾರೆ. ಇದಕ್ಕಿಂತ ಛೀಮಾರಿ ಕಾಂಗ್ರೆಸ್ ಅವ್ರಿಗೆ ಇನ್ನೇನು ಬೇಕಾಗಿದೆ? ಇದಕ್ಕಿಂತ ಅವಮಾನ ಏನು ಬೇಕಾಗಿದೆ? ಅಂದರೆ ಭ್ರಷ್ಟಾಚಾರ ಲೂಟಿ ಹೊಡೆಯೋ ಅಂಥದ್ದು ನಿಮ್ಮ ಪಕ್ಷದ ಶಾಸಕರೇ ಆಪಾದನೆ ಮಾಡಿದ್ಮೇಲೆ ಈ ಸರ್ಕಾರ ನಡೆಸೋಕ್ಕೆ ಏನು ನೈತಿಕತೆ ಇದೆ? ಸಿದ್ದರಾಮಯ್ಯನವ್ರಿಗೆ ಏನು ನೈತಿಕತೆ ಇದೆ? ಇಲ್ಲ ಮಂತ್ರಿನ ರಾಜೀನಾಮೆ ಕೊಟ್ಟು ಮನೆಗೆ ಕಳಿಸ್ಬೇಕು, ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇವೆರಡೇ ಅವತ್ತರ ಉಳಿರೋದು. ಇದು ಭಾಳ ಪ್ರಮುಖವಾದಂಥ ಒಂದು ಘಟ್ಟದಲ್ಲಿ ಇವತ್ತು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದಕ್ಕೆ ಸಾಕ್ಷಿ ಕೇಳ್ತಾಯಿದ್ರು. ಡಿ ಕೆ ಶಿವಕುಮಾರ್ ಅಂತೂ ಪ್ರೆಸ್ ಮೀಟಲ್ಲೇ ಒಂದು 50 ಸರಿ ಹೇಳಿದ್ದಾರೆ, ಬಿ ಜೆ ಪಿಯವರು ಸುಳ್ಳು ಆಪಾದನೆ ಮಾಡ್ತಾರೆ, ಸಾಕ್ಷಿ ಇದೆಯಾ ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯ ಸಾಕ್ಷಿ ಇದ್ದಾರಾ ಅಂತ ಮಾಧ್ಯಮದಲ್ಲಿ ಕೇಳಿದ್ದಾರೆ. ಈಗ ಸಾಕ್ಷಿನ ಬಿ ಆರ್ ಪಾಟೀಲ್ ಅವರೇ ಕೊಟ್ಟಿದ್ದಾರೆ, ಅವ್ರ ಪಾರ್ಟಿ ಶಾಸಕರು.